ಏರ್ಪೋರ್ಟ್ ರಸ್ತೆಯ ಪ್ರತಿಷ್ಠಿತ ಏರಿಯಾ ನ್ಯಾಯಾಂಗ ಬಡಾವಣೆ ಪ್ರವೇಶಕ್ಕೆ ನಿರ್ಬಂಧ. ಏರಿಯಾ ಒಳಗಡೆ ಎಂಟ್ರಿ ಆಗುವ ಮುಖ್ಯ ರಸ್ತೆಯಲ್ಲಿ ಓಡಾಡದ ಸ್ಥಿತಿ ನಿರ್ಮಾಣ ಆಗಿದೆ. ಸಮಸ್ಯೆ ಪರಿಹಾರಕ್ಕೆ ನಿವೃತ್ತ ನ್ಯಾಯಮೂರ್ತಿಗಳು ಪತ್ರ ಬರೆದು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಯುವತಿಯರ ಅಶ್ಲೀಲ ಫೋಟೋ ಮತ್ತು ವಿಡಿಯೋಗಳನ್ನು ಸೆರೆ ಹಿಡಿದು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡುತ್ತಿದ್ದ ಆರೋಪಿಯನ್ನು ಬೆಂಗಳೂರಿನ ಬನಶಂಕರಿ ಪೊಲೀಸರು ಬಂಧಿಸಿದ್ರು. ಪೊಲೀಸರ ವಿಚಾರಣೆಯಲ್ಲಿ ಮತ್ತಷ್ಟು ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬಂದಿವೆ. ಗುರುದೀಪ್ ಸಿಂಗ್ ಮೊಬೈಲ್ನಲ್ಲಿ ಇದೇ ರೀತಿಯ ಸುಮಾರು 45 ಯುವತಿಯರ ವಿಡಿಯೋಗಳು ಪತ್ತೆಯಾಗಿವೆ. ಅಷ್ಟೇ ಅಲ್ಲದೆ ಆತ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದ್ದು ಕೆಲಸ ಸಿಗದೆ ಇದ್ದನ್ನೇ ಕಾಯಕವಾಗಿ ಮಾಡಿಕೊಂಡಿದ್ದ ಅನ್ನೋದು ಗೊತ್ತಾಗಿದೆ. ಒಟ್ಟಿಗೆ ಓಡಾಡುವ ಯುವಕ ಯುವತಿಯರು, ಹೈಫೈ ಏರಿಯಾದಲ್ಲಿ ಓಡಾಡುವ ಯುವತಿಯರ ಫೋಟೋ ವಿಡಿಯೋಗಳನ್ನು ತೆಗೆಯೋದು, ಅವುಗಳನ್ನ ಡಿಲೀಟ್ ಮಾಡಬೇಕು ಅಂದ್ರೆ ಇಂತಿಷ್ಟು ಹಣ ಕೊಡಿ ಅಂತ ಬೆದರಿಸಿ ಹಣ ಪಡಿತಿದ್ದಂತೆ. ಸಾರ್ವಜನಿಕವಾಗಿ ಮರ್ಯಾದೆ ಹೋಗುತ್ತೆ ಅಂತ ಅಂಜಿ ಹಲವು ಯುವತಿಯರು ಆರೋಪಿ ಕೇಳಿದಷ್ಟು ಹಣ ನೀಡಿ ವಿಡಿಯೋಗಳನ್ನು ಡಿಲೀಟ್ ಮಾಡಿಸಿಕೊಂಡಿದ್ದಾರೆ ಅನ್ನೋದು ಪೊಲೀಸರ ವಿಚಾರಣೆ ವೇಳೆ ಗೊತ್ತಾಗಿದೆ. ಬೆಂಗಳೂರಿನಲ್ಲಿ ಕಿಟ್ಟಿ ಪಾರ್ಟಿ ಆಯೋಜಿಸಿ 50 ಕೋಟಿ ವಂಚನೆ ಪ್ರಕರಣ ಸಂಬಂಧ ಮತ್ತೋರ್ವನನ್ನ ಪೊಲೀಸರು ಬಂಧಿಸಿದ್ದಾರೆ. ವಂಚಕಿ ಸವಿತಾಳ ಪರ ಲಾಯರ್ ಅಂತ ಎಂಟ್ರಿ ಕೊಟ್ಟು ಎಸಿಪಿ ಸಬ್ ಇನ್ಸ್ಪೆಕ್ಟರ್ಗೆ ಆವಾಜ್ ಹಾಕಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ನಕಲಿ ವಕೀಲ ಯೋಗಾನಂದನನ್ನ ಬಂಧಿಸಲಾಗಿದೆ. ವಂಚಕಿ ಸವಿತಾಳನ್ನ ಹೇಗೆ ಅರೆಸ್ಟ್ ಮಾಡಿದ್ರಿ ಅಂತ ಪೊಲೀಸರಿಗೆ ಆವಾಜ್ ಹಾಕಿದ್ದ. ಅಲ್ಲದೆ ಆರೋಪಿತೆ ಸವಿತಾ ಬಳಿಯಿದ್ದ ಮನೆ ಕೀ ತೆಗೆದುಕೊಂಡು ಹೋಗಲು ಯತ್ನಿಸಿದ್ದ. ಈ ವೇಳೆ ಅಡ್ಡ ಹಾಕಿದ್ದ ಪೊಲೀಸರಿಗೆ ಅದ್ ಹೇಗೆ ಕೀ ಕಿತ್ಕೊಳ್ತಿರೋ ನೋಡ್ತೀನಿ ಅಂತ ನಕಲಿ ವಕೀಲ ಯೋಗಾನಂದ ಆವಾಜ್ ಹಾಕಿದ್ದ. ಈತನ ರಂಪಾಟವನ್ನ ಗಮನಿಸಿದ್ದ ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಈತನ ಕೇಸ್ ಹಿಸ್ಟ್ರಿ ತೆಗೆದಾಗ ಹಳೆಯ ಕೇಸ್ನಲ್ಲಿ ಮುದುಕಿಗೆ ಯೋಗಾನಂದ್ ಹೊಡೆದಿದ್ದರ ಡೀಟೇಲ್ ಸಿಕ್ಕಿದೆ. ಆಗ ನಾನು ಪ್ರೊಫೆಸರ್ ಅಂತ ಹೇಳಿಕೊಂಡಿದ್ದ ಯೋಗಾನಂದನ್ನ ಬಸವೇಶ್ವರ ನಗರ ಎಸ್ಐ ಆಗಿದ್ದ ಗೋವಿಂದರಾಜ್ ಬಂಧಿಸಿದರು. ಈಗ ಮತ್ತೆ ನಕಲಿ ಲಾಯರ್ ವೇಷದಲ್ಲಿ ಬಂದವನನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಪ್ರದೇಶಗಳ ಪಟ್ಟಿಗೆ ಏರ್ಪೋರ್ಟ್ ರಸ್ತೆಯಲ್ಲಿ ಇರುವ ನ್ಯಾಯಾಂಗ ಬಡಾವಣೆ ಕೂಡ ಸೇರ್ಪಡೆಯಾಗುತ್ತೆ. ಅಂತಹ ನ್ಯಾಯಾಂಗ ಬಡಾವಣೆಗೆ ಹೋಗುವ ಪ್ರವೇಶ ದ್ವಾರದಲ್ಲಿ ಸಮಸ್ಯೆಯಾಗಿ ಜನ ಬಡಾವಣೆಯ ಒಳಗಡೆ ಹೋಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನ್ಯಾಯಾಂಗ ಬಡಾವಣೆಗೆ ಸಂಪರ್ಕ ಕಲ್ಪಿಸುವ ಸರ್ವಿಸ್ ರಸ್ತೆಯಲ್ಲಿ ಒಳಚರಂಡಿ ನೀರು ರಸ್ತೆಯಲ್ಲಿ ನಿಂತು ಜನರಿಗೆ ಓಡಾಡದಂತಹ ಪರಿಸ್ಥಿತಿ ಉಂಟಾಗಿದೆ. ಇನ್ನು ನೀರು ಹರಿದು ಹೋಗುವ ಮಾರ್ಗ ಎತ್ತರದಲ್ಲಿ ನಿರ್ಮಾಣ ಮಾಡಿರೋದ್ರಿಂದ ರಸ್ತೆಯಲ್ಲಿ ಒಳಚರಂಡಿ ನೀರು ನಿಲ್ತಾ ಇದೆ. ನ್ಯಾಯಾಂಗ ಬಡಾವಣೆ ನಿವೃತ್ತ ನ್ಯಾಯಾಧೀಶರು ಕೂಡ ಸಮಸ್ಯೆ ಪರಿಹಾರಕ್ಕೆ ಪತ್ರ ಬರೆದು ಬಿಬಿಎಂಪಿ ಮತ್ತು ಜಲಮಂಡಳಿ ಸಮಸ್ಯೆ ಬಗೆಹರಿಸಿಲ್ಲ. 7-8 ವರ್ಷಗಳಿಂದ ಸಮಸ್ಯೆ ಇದ್ದು ಕೆಟ್ಟ ವಾಸನೆ, ಸೊಳ್ಳೆ ಕಾಟ ಜೊತೆಗೆ ಓಡಾಡೋದಕ್ಕೆ ಜಾಗ ಇಲ್ಲದ ಪರಿಸ್ಥಿತಿ ಉಂಟಾಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರೈಲ್ವೆ ಅಂಡರ್ ಪಾಸ್ ಏನು ನಿರ್ಮಾಣ ಆಯಿತು ಅವಾಗ ಒಂದು 3 ತಿಂಗಳು ಚೆನ್ನಾಗಿತ್ತು. ಸುಮಾರು 7-8 ವರ್ಷಗಳಿಂದ ಇತ್ತೀಚಿನ ದಿನಗಳಲ್ಲಂತೂ ಮಲಮೂತ್ರ ವಿಸರ್ಜನೆಯ ಒಳಚರಂಡಿ ನೀರು ಸರ್ವಿಸ್ ರಸ್ತೆಗೆ ಬಂದು ಅತ್ಯಂತ ಗಲೀಜು, ಆಮೇಲೆ ಸೊಳ್ಳೆಗಳ ಕಾಟ, ವಿಪರೀತ ಸೊಳ್ಳೆಗಳು ಇಲ್ಲ. ಖಂಡಿತ ಇಲ್ಲಿ ಓಡಾಡೋದಕ್ಕೂ ಆಗೋದಿಲ್ಲ. ಈ ಅಕ್ಕಪಕ್ಕದ ಮನೆಯವರಿಗಂತೂ ಬಹಳ ತೊಂದರೆ ಆಗುತ್ತೆ. ನ್ಯಾಯಮೂರ್ತಿ ಬನ್ನೂರ್ ಮಠ್ ಅವರು ತುಂಬಾ ಸರಿ ಇದನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದನ್ನು ಸರಿಪಡಿಸಿ ಅಂತೇಳಿ. ಆದ್ರೆ ಯಾರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದವರು ಅತ್ಯಂತ ದುರಾದೃಷ್ಟಕರ ಸಂಗತಿಯಾಗಿದೆ. ಬೆಂಗಳೂರಿನ ಹಲವೆಡೆ ತಡರಾತ್ರಿ ಭಾರೀ ಮಳೆಯಾಗಿದೆ. ವರುಣನ ಆರ್ಭಟಕ್ಕೆ ಅಲ್ಲಲ್ಲಿ ಅವಾಂತರಗಳು ಸಂಭವಿಸಿವೆ. ಇನ್ನು ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಸುರಿದ ಮಳೆಗೆ ಚಲಿಸುತ್ತಿದ್ದ ಕಾರಿನ ಮೇಲೆ ಬೃಹತ್ ಮರ ಬಿದ್ದಿದೆ. ಶೇಷಾದ್ರಿಪುರಂ ಕಾನೂನು ಕಾಲೇಜು ಬಳಿ ಘಟನೆ ನಡೆದಿದೆ. ಮರ ಬಿದ್ದ ರಭಸಕ್ಕೆ 3 ವಿದ್ಯುತ್ಗಳು ಧರಾಶಾಹಿಯಾಗಿವೆ. ಘಟನೆಯಲ್ಲಿ ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರಿನಲ್ಲಿದ್ದ ಪ್ಯಾಸೆಂಜರ್ಸ್ ಇಳಿಸಿ ಚಾಲಕ 30 ಮೀಟರ್ ದೂರ ಪ್ರಯಾಣಿಸಿದ್ದ. ಈ ವೇಳೆ ಕಾರಿನ ಮೇಲೆ ಬೃಹತ್ ಮರ ಬಿದ್ದು ದೊಡ್ಡ ಅನಾಹುತ ತಪ್ಪಿದೆ. ಸಣ್ಣ ಪುಟ್ಟ ಗಾಯಗಳೂ ಇಲ್ಲದೆ ಚಾಲಕ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. ಅಲ್ಲದೆ ಎಂಜಿ ರೋಡ್ ಬಳಿ ಅಶಾಂತಲ ರಸ್ತೆಯಲ್ಲಿ ಬೃಹತ್ ಗಾತ್ರದ ಮರ ಬಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ಇತ್ತ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದಿನ 4 ದಿನಗಳ ಕಾಲ ಅಂದ್ರೆ ಜುಲೈ 15ರವರೆಗೆ ಭಾರೀ ಮಳೆಯಾಗಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನೈಋತ್ಯ ಮುಂಗಾರು ತೀವ್ರತೆ ಹೆಚ್ಚಾಗಿದ್ದು ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆಗಳಿವೆ. ಈಗಾಗಲೇ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಇನ್ನುಳಿದ ಎಲ್ಲಾ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ನಿನ್ನೆ ಸಂಜೆ 6:10ರಲ್ಲಿ ಬೃಹತ್ ಮರವೊಂದು ಧರೆಗೆ ಉರುಳಿದೆ. ಮರ ಬಿದ್ದಂತ ರಭಸಕ್ಕೆ ಒಂದು 4-5 ವಿದ್ಯುತ್ ಕಂಬಗಳು ಕೂಡ ಡ್ಯಾಮೇಜ್ ಆಗಿ ಅವು ಕೂಡ ಧರಾಶಾಹಿ ಆಗಿದ್ದಾವೆ. ಕಾರ್ ಕೂಡ ಚಲಿಸ್ತಾ ಇತ್ತು. ಆ ಕಾರ್ನ ಮೇಲೆ ಬೃಹತ್ ಮರ ಬಿದ್ದಿದೆ. ಆದ್ರೆ ಅದೃಷ್ಟವಶ ಚಾಲಕ ಇದ್ರೂ ಕೂಡ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಗಾಯಗಳು ಆಗಿದೆ, ಅವರು ಪಾರಾಗಿರುವಂಥದ್ದು. ಜೊತೆಗೆ ಗಮನಿಸಬಹುದು ಮನೆಗಳ ಮೇಲೂ ಕೂಡ ಈ ಮರ ಬಿದ್ದಂತಹ ಹಿನ್ನೆಲೆಯಲ್ಲಿ ಯಾವ ಮಟ್ಟಕ್ಕೆ ಡ್ಯಾಮೇಜ್ ಆಗಿದೆ ಅಂತ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಎಂಟ್ರಿ ಟಿಕೆಟ್ ದರವನ್ನು ಸರ್ಕಾರ 20% ಏರಿಕೆ ಮಾಡಿದೆ. ಆಗಸ್ಟ್ 1ರಿಂದ ಪ್ರವಾಸಿಗರಿಗೆ ದರ ಏರಿಕೆ ಜಾರಿಗೆ ಬರಲಿದೆ. ವಯಸ್ಕರಿಗೆ ಹಾಲಿ ಟಿಕೆಟ್ ದರ ₹100 ಇದ್ದು ₹120 ಆಗಲಿದೆ. ಮಕ್ಕಳಿಗೆ ಹಾಲಿ ದರ ₹50 ಇದ್ದು ₹60 ಆಗಲಿದೆ. ಹಿರಿಯ ನಾಗರಿಕರಿಗೆ ಹಾಲಿ ಟಿಕೆಟ್ ದರ ₹60 ಇದ್ದು ₹70 ಆಗಲಿದೆ. ಸಫಾರಿ ಕಾಂಬೋ ಪ್ಯಾಕ್ ದರ ಕೂಡ ಹೆಚ್ಚಳವಾಗಿದೆ. ವಾರದ ದಿನಗಳಲ್ಲಿ ₹350 ಇದ್ದದ್ದು ಈಗ ₹370 ಆಗಲಿದೆ. ವಾರದ ಕೊನೆಯ ದಿನಗಳಲ್ಲಿ ₹400 ಇದ್ದ ದರ ₹420 ಆಗಲಿದೆ. ಕಳೆದ 5 ವರ್ಷಗಳಿಂದ ಪ್ರವೇಶ ದರವನ್ನು
ದರವನ್ನು ಹೆಚ್ಚಿಸಿರಲಿಲ್ಲ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಸ್ವಾಯತ್ತ ಸಂಸ್ಥೆ ಸರ್ಕಾರಕ್ಕೆ 50% ದರ ಹೆಚ್ಚಳಕ್ಕೆ ಮನವಿ ಮಾಡಿತ್ತು. ಆದರೆ ಸರ್ಕಾರ 20% ಹೆಚ್ಚಳಕ್ಕೆ ಅಸ್ತು ಎಂದಿದೆ. ಮೃಗಾಲಯ ಪ್ರಾಧಿಕಾರದ ಆದೇಶದಂತೆ ಆಗಸ್ಟ್ 1ರಿಂದ ಹೊಸ ದರ ಜಾರಿಯಾಗಲಿದೆ ಅಂತ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಾಹಕ ನಿರ್ದೇಶಕ ಸೂರ್ಯ ಸೇನ್ ತಿಳಿಸಿದ್ದಾರೆ. ಆಗಸ್ಟ್ 1 ಜಾರಿಯಲ್ಲಿ ಬರುವುದಕ್ಕೆ ಸಾಧ್ಯತೆ ಇದೆ. ಮತ್ತು ಇದರಲ್ಲಿ ಸಫಾರಿ ಏನಿದೆ, ಸಫಾರಿನಲ್ಲಿ ನಾವು ಯಾವುದೂ ಒಂದು ತಿದ್ದುಪಡಿ ಮಾಡಿಲ್ಲ, ಯಾವುದು ಇನ್ಕ್ರೀಸ್ ಮಾಡಿಲ್ಲ, ಹೈಕ್ ಮಾಡಿಲ್ಲ. ಬರೀ ಝೂ ಟಿಕೆಟ್ ಮಾತ್ರ ಇನ್ಕ್ರೀಸ್ ಆಗಿದೆ. ಈಗ ಕಾಂಬೋ ಟಿಕೆಟ್ಸ್ ಅಥವಾ ಸಫಾರಿ ಟಿಕೆಟ್ ತಗೋಬೇಕಾದ್ರೂ ಕೂಡ ಬರೀ 20 ರೂಪಾಯಿ ಅಡಲ್ಟ್ಗೆ ಜಾಸ್ತಿ ಆಗುತ್ತೆ ಮತ್ತು ಚೈಲ್ಡ್ಗೆ 10 ರೂಪಾಯಿ ಜಾಸ್ತಿ ಆಗುತ್ತೆ. ಫೋಟೋ ತೆಗೆಯುವ ನೆಪದಲ್ಲಿ ಪತಿಯನ್ನೇ ನದಿಗೆ ತಳ್ಳಿದ ಘಟನೆ ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ ಬಳಿ ನಡೆದಿದೆ. ರಾಯಚೂರಿನ ಶಕ್ತಿನಗರ ಮೂಲದ ತಾತಪ್ಪ ನದಿಯಲ್ಲಿ ಈಜಿ ಕಲ್ಲು ಬಂಡೆಯ ಮೇಲೆ ನಿಂತು ಕಾಪಾಡಿ ಅಂತ ಕೂಗಿಕೊಂಡಿದ್ದಾನೆ. ಬ್ರಿಡ್ಜ್ ಕಂ ಬ್ಯಾರೇಜ್ ಮಾರ್ಗವಾಗಿ ಹೊರಟಿದ್ದ ಬೊಲೆರೋ ವಾಹನದಲ್ಲಿದ್ದವರು ಹಾಗೂ ಕೆಬಿಜೆಎನ್ಎಲ್ ಸಿಬ್ಬಂದಿ ನದಿಗೆ ಹಗ್ಗ ಎಸೆದು ತಾತಪ್ಪನನ್ನ ಕಾಪಾಡಿದ್ದಾರೆ. ಯಾದಗಿರಿಯ ವಡಗೇರ ತಾಲೂಕಿನ ಗದ್ದೆಮ್ಮ ಹಾಗೂ ತಾತಪ್ಪ ಕಳೆದ ಏಪ್ರಿಲ್ 10ರಂದು ಮದುವೆಯಾಗಿದ್ದರು. ಮದುವೆಯಾಗಿ 3 ತಿಂಗಳಲ್ಲೇ ಸಂಸಾರದಲ್ಲಿ ಬಿರುಕು ಮೂಡಿದ್ದು ಜಗಳವಾಡುತ್ತಿದ್ದರು. ಆ ಜಗಳವೇ ಈ ಘಟನೆಗೆ ಕಾರಣ ಅಂತ ತಾತಪ್ಪ ಆರೋಪಿಸಿದ್ದಾನೆ. ಪತ್ನಿ ಅಂತ ಅವಳನ್ನ ನಂಬಿ ಫೋಟೋ ತೆಗೆಸಿಕೊಳ್ಳಲು ನಿಂತಿದೆ, ನದಿಗೆ ತಳ್ಳಿದ್ದಾಳೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಆದ್ರೆ ಪತ್ನಿ ಗದ್ದೆಮ್ಮ ಮಾತ್ರ ನಾನು ತಳ್ಳಿಲ್ಲ, ಕಾಲು ಜಾರಿ ನದಿಗೆ ಬಿದ್ದಿದ್ದಾನೆ ಅಂತ ತನ್ನ ಮೇಲಿನ ಆರೋಪ ತಳ್ಳಿ ಹಾಕಿದ್ದಾಳೆ. ಯಾವತ್ತು ನಿಂದ್ರು ಅಂದು ನಾನು ಹೊಸದಾಗಿ ಒಂದು ಸೆಲ್ಫಿ ಅಂದ್ರೆ ಒಳ್ಳೆ ಅಂದು. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ರಾಮತೀರ್ಥದ ಅರಣ್ಯದಲ್ಲಿ ರಷ್ಯಾ ಮೂಲದ ಮಹಿಳೆ ತನ್ನ 2 ಪುಟ್ಟ ಮಕ್ಕಳೊಂದಿಗೆ ಗುಹೆಯಲ್ಲಿ ವಾಸವಾಗಿದ್ದರು. ಇವರನ್ನ ಪೊಲೀಸರು ರಕ್ಷಿಸಿದ್ದಾರೆ. 40 ವರ್ಷದ ಮೋಹಿ, 6 ವರ್ಷದ ಪ್ರೇಯ, 4 ವರ್ಷದ ಅಮಾ ಎಂಬುವರನ್ನು ರಕ್ಷಿಸಿದ್ದಾರೆ. ರಷ್ಯಾದಿಂದ ಬಿಸ್ನೆಸ್ ವೀಸಾದಡಿ ಗೋವಾಕ್ಕೆ ಬಂದಿದ್ದ ಈ ಮಹಿಳೆ ಗೋವಾ ಮೂಲಕ ಗೋಕರ್ಣಕ್ಕೆ ಬಂದು ಇಲ್ಲಿನ ದಟ್ಟ ಅರಣ್ಯವಾದ ರಾಮತೀರ್ಥ ಬಳಿಯ ಗುಹೆಯಲ್ಲಿ ತನ್ನ ಮಕ್ಕಳೊಂದಿಗೆ ವಾಸ ಇದ್ಲು. ಅಲ್ಲಿಗೆ ಚಿಕ್ಕ ರುದ್ರನ ಮೂರ್ತಿ ಇಟ್ಕೊಂಡು ಪೂಜಾ ಕಾರ್ಯ ಮಾಡುತ್ತಾ ದಿನ ಕಳೀತಾ ಇದ್ಲು. ಸಿಪಿಐ ಶ್ರೀಧರ್ ನೇತೃತ್ವದ ತಂಡ ಈ ಭಾಗದಲ್ಲಿ ಗುಡ್ಡ ಕುಸಿತವಾದ್ದರಿಂದ ಗಸ್ತು ತಿರುಗುವಾಗ ಗುಹೆಯಲ್ಲಿ ಯಾರೋ ವಾಸವಾಗಿರೋದನ್ನ ಪತ್ತೆ ಮಾಡಿ ವಿದೇಶಿ ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ಆಧ್ಯಾತ್ಮದ ಕಡೆ ಒಲವು ಹೊಂದಿರುವ ಮೋಹಿ ಪ್ರಕೃತಿಯಲ್ಲಿ ಇರಬೇಕು ಅಂತ ತನ್ನ ಮಕ್ಕಳೊಂದಿಗೆ ಗುಹೆಯಲ್ಲಿ ವಾಸವಾಗಿದ್ದರು. ಗುಡ್ಡ ಕುಸಿತವಾಗಿರುವ ರಾಮತೀರ್ಥ ಗುಡ್ಡದ ಗುಹೆಯಲ್ಲಿ ತಮ್ಮ ಪುಟ್ಟ ಮಕ್ಕಳೊಂದಿಗೆ ಕತ್ತಲಲ್ಲೇ ಬದುಕು ಕಳೀತಾ ಇದ್ರು. ಸ್ಯಾಂಡಲ್ವುಡ್ ನಟ ಶಿವರಾಜ್ ಕುಮಾರ್ ತಮ್ಮ 63ನೇ ಜನ್ಮದಿನವನ್ನ ಆಚರಿಸಿಕೊಂಡಿದ್ದಾರೆ. ಬೆಂಗಳೂರಿನ ನಾಗವಾರದ ನಿವಾಸದ ಎದುರು ಅಭಿಮಾನಿಗಳು ಹುಟ್ಟುಹಬ್ಬವನ್ನ ಆಚರಿಸಿದ್ದಾರೆ. ಶಿವಣ್ಣ ಹುಟ್ಟುಹಬ್ಬದ ಪ್ರಯುಕ್ತ ಅರ್ಜುನ್ ಜನ್ಯ ನಿರ್ದೇಶನದ 45 ಚಿತ್ರದ ಪೋಸ್ಟರ್ ಲಾಂಚ್ ಮಾಡಿದ್ದಾರೆ. ಶಿವಣ್ಣ, ಉಪೇಂದ್ರ, ರಾಜ್ ಬಿ ಶೆಟ್ಟಿ ನಟನೆಯ ಚಿತ್ರ ಇದಾಗಿದೆ. ಎಲ್ಲಾ ಭಾಷೆಯಲ್ಲಿಯೂ ಕೂಡ ಏಕಕಾಲದಲ್ಲಿ 45 ಚಿತ್ರ ಬಿಡುಗಡೆಯಾಗಲಿದೆ. 45 ಚಿತ್ರ ತಂಡ ಶಿವಣ್ಣ ಬರ್ತ್ಡೇಯನ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ಕ್ಯಾನ್ಸರ್ ವೇಳೆ ವಿದೇಶದಲ್ಲಿ ಚಿಕಿತ್ಸೆ ನೀಡಿದ 3 ವೈದ್ಯರಾದ ಡಾಕ್ಟರ್ ಶ್ರೀನಿವಾಸ್, ಡಾಕ್ಟರ್ ಮುರುಗೇಶ್, ಡಾಕ್ಟರ್ ಮನೋಹರ್ ಅವರನ್ನ ಸನ್ಮಾನಿಸಿದ್ದಾರೆ.